ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಇವತ್ತು ಇನ್ಸ್ಟಾದಲ್ಲಿ ನಾನು ವಿಡಿಯೋಗಳನ್ನ ಸ್ಕ್ರೋಲ್ ಮಾಡಿ ನೋಡ್ತಿರುವಾಗ ಈ ವಿಡಿಯೋ ಒಂದು ತುಂಬ ಬೇಜಾರಾಯಿತು. ಆ ವಿಡಿಯೋದಲ್ಲಿ ನಗು ತಡ್ಕೊಳಕ್ಕಾಗಲ್ಲ ಅಂತ ಒಂದು ಲೈನ್ ಹಾಕಿದ್ದಾರೆ. ಒಂದು ಸಮುದಾಯದ ಸಮುದಾಯವನ್ನು ಹೀಯಾಳಿಸಿ ನಗು ಬರೋದು ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಮೊದಲು ನಾನು ಈ ವಿಡಿಯೋ ಹಾಕ್ತೀನಿ, ನೋಡಿ ಮತ್ತೆ ಮಾತಾಡ್ತೀನಿ. ಪ್ರವೀಣ ಅಣ್ಣ, ನಮ್ ಕ್ಲಾಸ್ ಟಾಪರ್ ಕಣ ಇವನು. ನೀನ್ ಯಾಕೋ ಈ ಕೆಲ್ಸ ಇಲ್ದಿದ್ಯಾ? ಏನ್ ಮಾಡ್ಲಿ ಮಗ, ಎಲ್ಲೂ ಪ್ಲೇಸ್ಮೆಂಟ್ ಸಿಗ್ಲಿಲ್ಲ, ಕಮಿಟ್ಮೆಂಟ್ ಬೇರೆ ಜಾಸ್ತಿ. ಹೌದಾ, ಬಿಡು ಹೋಗ್ಲಿ. ನಮ್ HR ಹೇಳ್ಬಿಟ್ಟು ಅದೇನೈತೆ ನೋಡ್ ಮಾಡೋಣ ಕೆಲ್ಸ, ತಲೆಗೆಡ್ಸ್ಕೊಬೇಡ. ಎಷ್ಟ್ ದುಡಿತೆ ಇದ್ರಲ್ಲಿ? ಏನೊಂದ್ 8-10 ಸಾವಿರ ದುಡಿತೀನಿ. ತಿಂಗ್ಳಿಗ? ದಿನಕ್ಕೆ ಹಿಂಗ ಪ್ರವೀಣ? ಪ್ರವೀಣ ಅಲ್ಲ, ಪ್ರೇಮಿಲ್ಲ. ಹಿಂಗೆ ನೀನು ಹೊಡಿ ಮಮ್ಮ, ಹಿಂಗೆ ಓಕೆ, ವಿಡಿಯೋ ನೋಡಿದ್ರಲ್ಲ. ಈಗ ಯೋಚನೆ ಮಾಡಿ, ಮಂಗಳಮುಖಿಯವರು ಅಷ್ಟು ದುಡಿತಾರಾ? ಸಾಧ್ಯನಾ? ಅದಲ್ಲದೆ ದಿನಕ್ಕೆ 8-10 ಸಾವಿರ ರೂಪಾಯಿ ದುಡಿಯುವಂಥವರಾಗಿದ್ದರೆ ಯಾಕೆ ಮಂಗಳಮುಖಿಯರು ಬಾಡಿಗೆ ಮನೆಯಲ್ಲಿದ್ದಾರೆ? ಆಯಿತು, ಒಂದು ಸಮುದಾಯವನ್ನು ಹೀಯಾಳಿಸ್ತಾ ಇದ್ದಾರೆ ಅಂದ್ಕೊಳ್ಳೋಣ. ಅದು ನಿಮಗೆ ನಗು ಬರುತ್ತೆ ಅನ್ನೋದಾಗಿದ್ದರೆ ಮಾಡಿ, ಪರವಾಗಿಲ್ಲ. ಅದೇ ಥರ ವಿಡಿಯೋಗಳನ್ನ ಮಾಡೋದು ಈ ಥರ ಅಲ್ಲ. ಒಂದು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ತಲೆಗೆ ಒಂದು ಟೀ ಶರ್ಟ್ ಕಟ್ಕೊಂಡು ಮಾಡೋದಲ್ಲ. ಮೀಸೆಗಡ್ಡ ಎಲ್ಲ ಬೋಳಿಸಿ ಚೆಂದಾಗಿ ರೆಡಿಯಾಗಿ ಸೀರೆ ಉಟ್ಟು ಪಬ್ಲಿಕಲ್ಲಿ 4 ಜನಗಳ ಜೊತೆ ಹೋಗಿ ಕಲೆಕ್ಷನ್ ಮಾಡಿಕೊಂಡು ನಾನಿಷ್ಟು ದುಡ್ದೆ ಅಂತ ಒಂದು ತೋರಿಸಿ. ಆವಾಗ ಆ ನೋವು ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ನೀವು ಅದನ್ನೇ ಮಾಡಿ ಅಲ್ಲ. ಸುಮ್ಮನೆ ಪ್ಯಾಂಟ್ ಶರ್ಟ್ ಮೇಲೆ ಒಂದು ಟೀ ಶರ್ಟ್ ಹಾಕ್ಕೊಂಡು ವಿಡಿಯೋ ಮಾಡೋದಕ್ಕಿಂತ ನೀವು ಡ್ರೆಸ್ ಮಾಡ್ಕೊಳ್ಳಿ, ಚೆಂದ ಡ್ರೆಸ್ ಮಾಡಿ ರೆಡಿಯಾಗಿ 4 ಜನಗಳ ಮಧ್ಯದಲ್ಲಿ ಹೋಗಿ ಕಲೆಕ್ಷನ್ ಬೇಡಿ, ಭಿಕ್ಷೆ ಬೇಡ ನಂತರ ನಾನು ಇವತ್ತು ಇಷ್ಟು ದುಡ್ದೆ ಅಂತ ಒಂದು ಅಪ್ಲೋಡ್ ಮಾಡಿ ಅಲ್ಲ. ಗೀಮ ಎಲ್ಲ ನೀವೇ ಅದು ಹೇಳಿ ಪಬ್ಲಿಕಲ್ಲಿ. ಅವರ ಆನ್ಸರ್ ಏನಿರುತ್ತೆ ಅದನ್ನು ವಿಡಿಯೋ ಮಾಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿ. ಸರಿನಾ? ಮನುಷ್ಯತ್ವ ಇರ್ಬೇಕ್ರಿ. ಮನುಷ್ಯತ್ವ ಸತ್ತೋಗಿರ್ಬಾರ್ದು. ಸ್ವಲ್ಪ ಮನುಷ್ಯತ್ವ ಇರಬೇಕು. ಪಾಪ ಅವ್ರು ಎಷ್ಟು ಕಷ್ಟ ಪಾಪ ನಾವೆಷ್ಟು ಕಷ್ಟ, ನಾನೊಬ್ಳು ಮಂಗಳಮುಖಿಯಾಗಿ ನಾನು ಎಷ್ಟು ಕಷ್ಟ ಬೀಳ್ತೀನಿ ಅಂತ ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಆ ಕಷ್ಟ ನೀವು ಬೇಕು ಅಂದರೆ ನೀವು ಬನ್ನಿ. 4 ಜನ ಸೀರೆ ಉಟ್ಕೊಂಡು 4 ಕಡೆಯಲ್ಲಿ ಹೋಗಿ ವಿಡಿಯೋಗಳನ್ನ ಮಾಡಿ, ನಾನು ಭಿಕ್ಷೆ ಬೇಡದೆ, ನಾನು ಇಂಥ 10,000 ರೂಪಾಯಿ ದುಡ್ದೆ ಅಂತ ನೀವು ಇದು ಮಾಡಿ, ಅಪ್ಲೋಡ್ ಮಾಡಿ. ಆವಾಗ ನಿಮ್ಮನ್ನ ಮೆಚ್ತೇನೆ, ನೀವು ಮಾಡಿದ್ದೀರಾ ಶಬಾಷ್ ಅಂತ. ಅದು ಬಿಟ್ಟು ಒಂದು ಸಮುದಾಯಕ್ಕೆ ಚಕ್ಕ ಹಂಗನ್ಕೊಂಡು ಹೀಯಾಳಿಸ್ಕೊಂಡು ಮಾಡೋದಲ್ಲ. ಸರಿನಾ? ಕರೆಕ್ಟಾಗಿ ಮಾಡಿ.